ನಿಮ್ಗೆಲ್ಲರಿಗೂ ಕೂಡ ಅರ್ಥಪೂರ್ಣವಾಗಿ ಕ್ಯಾನ್ಸರ್ ಬಗ್ಗೆ ಮತ್ತು ಮನುಷ್ಯನ ಮುಂದಿನ ಆರೋಗ್ಯದ ದೃಷ್ಟಿಯಿಂದ ಏನು ಹಿತನುಡಿಗಳನ್ನ ಅವರು ಬಹಳ ಅಮೂಲ್ಯವಾದ ಹಿತನುಡಿಗಳನ್ನ ಹೇಳಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಮತ್ತು ಇವತ್ತಿನ ದಿನ ಮುಳಬಾಗಲ್ ರೋಟರಿ ಸೆಂಟ್ರಲ್ ಮತ್ತು ರೋಟರಿ ಬೆಂಗಳೂರು ಸೌತ್ ಕೊರಿಯರ್ ಕ್ಲಬ್ ಮತ್ತು ಮುಖ್ಯವಾಗಿ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯಿಂದ ಹೆಬ್ಬನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಇವತ್ತು ಏನು ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದರೋ ಇದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿ ಆಗಮಿಸಿರ್ತಕ್ಕಂಥ ಆಸೀನರಾಗಿರ್ತಕ್ಕಂಥ ನಮ್ಮ ಮುಳಬಾಗಲ್ ಸೆಂಟ್ರಲ್ ರೋಟರಿ ಅಧ್ಯಕ್ಷರು ಸ್ನೇಹಿತರು ಆಗಿರ್ತಕ್ಕಂಥ ಶಂಕರ್ ಸರ್ ಅವರೇ ಮತ್ತು ನಮ್ಮ ರೋಟರಿ ಕ್ಲಬ್ನ ಕಾರ್ಯದರ್ಶಿಗಳು ಆಗಿರ್ತಕ್ಕಂಥ ರಾಘವೇಂದ್ರ ಅವರೇ ಮತ್ತು ನಮ್ಮ ಬೆಂಗಳೂರು ಸೌತ್ ಕೊರಿಯರ್ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ ಸರ್ ಅವರೇ, ಮೇಡಮ್ ವೈಭವ್ ಅವರೇ, ಇನ್ನೊಬ್ರು ಉಮಾ ಮೇಡಮ್ ಅವರೇ ಮತ್ತು ಮುಖ್ಯವಾಗಿ ನಮ್ಮ ಕ್ಲಬ್ನ ಸದಸ್ಯರಾಗಿರ್ತಕ್ಕಂಥ ರೋಟರಿ ರಮೇಶನ್ ಅವರೇ ಮತ್ತು ಇದೇ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಗಾಯನ್ ಡಾಕ್ಟರ್ ಅವರೇ ಮತ್ತು ನಮ್ಮ ಹಿರಿಯ ರೋಟರಿ ಸದಸ್ಯರಾಗಿರ್ತಕ್ಕಂಥ ಸುದರ್ಶನ್ ಸರ್ ಅವರೇ, ನಮ್ಮ ವರದಪ್ಪನ್ ಅವರೇ, ಹೆಬ್ಬನಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಗಂಗಾಧರ್ ಅವರೇ, ಮುಖ್ಯವಾಗಿ ನಮ್ಮ ಇಂದಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸ್ನೇಹಿತರು ಶ್ರೀನಿವಾಸ ರೆಡ್ಡಿ ಸರ್ ಅವರೇ, ಮುಂದೆ ಆಸೀನರಾಗಿರ್ತಕ್ಕಂಥ ಎಲ್ಲ ಫಲಾನುಭವಿಗಳೇ ಮತ್ತು ಏನು ಈ ಶಿಬಿರದಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಲು ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ ಮತ್ತು ಮಕ್ಕಳೇ ಮತ್ತು ಮಾಧ್ಯಮದ ಸ್ನೇಹಿತರೆ, ಹೆಬ್ಬನಿಯಲ್ಲಿ ಈ ಶಿಬಿರವನ್ನ ಆಯೋಜನೆ ಮಾಡಬೇಕು ಅಂತಂದ್ರೆ ಮುಖ್ಯ ಕಾರಣಕರ್ತರು ನಮ್ಮ ರೋಟರಿ ರಮೇಶ್ ಅವರು ಮತ್ತು ನಮ್ಮ ಕಾಡಿನಲ್ಲಿ ನಾಗರಾಜನ್ ಅವರು ಕೂಡ. ನಮ್ಮ ಕಾಡಿನಲ್ಲಿ ನಾಗರಾಜನ್ ಅವರು ನಿರಂತರವಾಗಿ ರೋಟರಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಆ ರೋಟರಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸುಮಾರು ರೋಟರಿ ಸೇವೆಯನ್ನು ಮಾಡಿ ಈಗಲೂ ಕೂಡ ಹೆಬ್ಬನಿ ಗಡಿಭಾಗದಲ್ಲೇ ನಡೀಬೇಕು ಅಂತ ಹೇಳ್ಬಿಟ್ರು. ಅವರು ಬರ್ಬೇಕಾಗಿತ್ತು, ಕಾರಣಾಂತರದಿಂದ ಅವರು ಬರಕ್ಕಾಗ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಆ ಭಾಗದ ಎಲ್ಲಾ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಕಳಿಸಿದ್ರು. ಮತ್ತು ಎಲ್ಲರೂ ಕೂಡ ಆರೋಗ್ಯದ ಬಗ್ಗೆ, ಕ್ಯಾನ್ಸರ್ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ತಿಳಿದಿರ್ತಕ್ಕಂಥ ಡಾಕ್ಟರ್ ವೈದ್ಯರುಗಳು ಬಹಳ ಸ್ವಚ್ಛವಾಗಿ ತಿಳಿಸಿದ್ದಾರೆ. ಆರೋಗ್ಯದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಮ ತಿಳಿದ ಮಟ್ಟಿಗೆ ನಮ್ಮ ಹೃದಯ ಹೇಳ್ತದಂತೆ, ನನಗೋಸ್ಕರ ಪ್ರತಿದಿನ ಅರ್ಧ ತಾಸು ನಡಿ, ನಿನಗೋಸ್ಕರ ನಾನು ನಿನ್ನ ಜೀವನದಲ್ಲಿ 10 ವರ್ಷ ಹೆಚ್ಚಾಗಿ ನಡೀತೀನಿ ಅಂತ. ಅದಕ್ಕಾಗಿ ನಾವು ಬದುಕುವ ಸ್ಟೈಲ್ ಅನ್ನು ಚೇಂಜ್ ಮಾಡ್ಕೋಬೇಕಾಗುತ್ತದೆ. ಯಾಕೆಂತಂದ್ರೆ ಈಗಿನ ಊಟ ಉಪಚಾರಗಳಲ್ಲಿ ಬಹಳ ನಮ್ಮ ಆರೋಗ್ಯದಲ್ಲಿ ಏರ್ಪೇರುಗಳಾಗ್ತಾ ಇದೆ. ಅದರಿಂದ ಊಟ ಉಪಚಾರವನ್ನು ಕೂಡ ನಾವು ಏನ್ ತಿಂತಾ ಇದ್ದೀವಿ, ಇದು ನಮ್ಗೆ ಆರೋಗ್ಯಕ್ಕೆ ಒಳ್ಳೇದ ಅಲ್ವಾ ನೋಡ್ಕೊಳ್ಳುವ ಜವಾಬ್ದಾರಿ ಕೂಡ ನಮ್ದೇ ಆಗಿರ್ತದೆ. ಮತ್ತು ದಿನಕ್ಕೆ ಒಂದು ಅರ್ಧ ತಾಸು ವಾಕಿಂಗ್ ನಡೆಯುವುದಾಗಿರ್ಲಿ. ನಾನೇನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಚಲಿಕೆ ತಗೊಂಡು ಆರೆ ತಗೊಂಡು ನಾನು ಹೋಗ್ತಾ ಇದ್ದೀನಲ್ಲ, ಇಷ್ಟು ದೂರ ನಡೆದಿದ್ದೀನಲ್ಲ, ಅದೆಲ್ಲ ಇದಕ್ಕಾಗಿಯೇ ನಾವು ಅರ್ಧ ಗಂಟೆ ನಡೆಯುವುದನ್ನೇ ನಡೀತಾನೆ ಇರಲೇಬೇಕು ನಾವು. ಮತ್ತು ಅದಕ್ಕಿಂತ ಮೊದಲು ಯಾರ್ಯಾರಿಗೆ ಅನುಕೂಲ ಇದೆಯೋ ಅವರು ನಡೆಯುವುದಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಯೋಗ ಶಿಬಿರವನ್ನ, ಯೋಗವನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗೆಲ್ಲ ಕೂಡ ಎಲ್ಲರ ಮನೆಗಳಲ್ಲೂ ಮೊಬೈಲ್ ಇರ್ತದೆ, ಇಂಟರ್ನೆಟ್ ಇರ್ತದೆ. ಇಂಟರ್ನೆಟ್ ಇಲ್ಲ ಅಂದ್ರೂ ಮೊಬೈಲ್ ಅಂತೂ ಇದ್ದೇ ಇರ್ತದೆ. ಮೊಬೈಲ್ ಆಗ್ಲಿ ನೀವು ಯೋಗ ಬಂದು ನೀವು ಟೈಪ್ ಮಾಡಿ ಹೋದ್ರೆ
ಸುಮಾರು ಯೋಗ ನಮ್ಮ ಎಲ್ಲಾ ತರದ ಯೋಗ ಇದನ್ನ ತೋರಿಸುತ್ತದೆ. ನಾವು ದಿನ ಒಂದೊಂದು ಯೋಗವನ್ನು ಕೂಡ ನಾವು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯವನ್ನ ನೀವು ಕಾಪಾಡಿಕೊಳ್ಳಲು ಅಂತ ಹೇಳಿ, ಮತ್ತು ಏನು ಇವತ್ತು ನನ್ನ ರೋಟರಿ ಬಗ್ಗೆ ಎರಡು ಮಾತು ಹೇಳಲೇಬೇಕು. ಈ ಭಾಗದಲ್ಲಿ ರೋಟರಿ ಅಂದ್ರೆ ಯಾರಿಗೂ ಗೊತ್ತೇ ಇರಲಿಲ್ಲ 2-3 ವರ್ಷದ ಹಿಂದೆ ಕೂಡ. ಇತ್ತೀಚೆಗೆ ನಾನು ರೋಟರಿ ಸದಸ್ಯ ಆದ ಮೇಲೆ ಕೂಡ ಈ ಭಾಗದಲ್ಲಿ 2 ತಿಂಗಳಲ್ಲಿ 4-5 ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಇದೇ ನಮ್ಮ ಹೈಸ್ಕೂಲ್ ಮಕ್ಕಳು ಇದ್ದಾರೆ. ನಿಮ್ಗೆಲ್ಲರಿಗೂ ಕೂಡ ಹಳ್ಳಿಗಳಿಂದ ತಾವೇನು 2 ಕಿಲೋಮೀಟರ್ 3 ಕಿಲೋಮೀಟರ್ ನಡ್ಕೊಂಡ್ ಬರ್ತಾ ಇದ್ರೆ ಹೆಣ್ಮಕ್ಳು, ನಿಮ್ಗೆಲ್ಲರಿಗೂ ಕೂಡ ನಮ್ಮ ರೋಟರಿ ಕ್ಲಬ್ ಸಹಾಯದಿಂದ ನಾನು ಕೂಡ ಕೈ ಜೋಡಿಸಿ ನಿಮ್ಮೆಲ್ಲರಿಗೂ ಕೂಡ ಸೈಕಲ್ ವಿತರಣೆಯನ್ನು ಮಾಡಬೇಕು. ಮತ್ತು ಇದೇ ಭಾಗದಲ್ಲಿ ನಮ್ಮ ಎಬ್ರಿ ಪಂಚಾಯಿತಿ ಬೇರ್ಪುರ್ ಭಾಗದಲ್ಲಿ ನಮ್ಮ ರೋಟರಿ ಸೆಂಟ್ರಲ್ ಇಂದ ಏನು ಕಾಮಧೇನು ಪ್ರಾಜೆಕ್ಟ್ ಅನ್ನ 300 ಹಸುಗಳ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಅದರಲ್ಲಿ ಯಥೇಚ್ಛವಾಗಿ 20 ಹಸುಗಳನ್ನು ಈ ಭಾಗಕ್ಕೆ ತಂದು ನಾನು ಎಲ್ಲ ನಮ್ಮ ರೈತ ಬಾಂಧವರು, ಅಂದ್ರೆ ಕಟ್ಟ ಕಡೆ ರೈತ ಮಹಿಳೆ ಏನು ನನ್ನ ಹಸುವಿಂದನೇ ಆನಂದದ ನಾನು ಜೀವನ ಮಾಡಬೇಕು ಅನ್ನೋ ವ್ಯಕ್ತಿಗಳಿಗೆ ನಾವು 20 ಜನಕ್ಕೆ ಹಸುಗಳನ್ನು ವಿತರಣೆ ಮಾಡಿದ್ವಿ. ಈಗಾಗಲೇ ಮೊನ್ನೆ ಒಂದು 15-20 ದಿವಸದ ಹಿಂದೆ ನಮ್ಮ ಶ್ರೀನಿವಾಸ ರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಆ ಕಾರ್ಯಕ್ರಮವನ್ನು ಕೈಗೊಂಡಿದ್ದು, ಮನೆಗಿಟ್ಟುಬಿಟ್ಟಿ ಸರ್ಕಾರಿ ಶಾಲೆಯಲ್ಲಿ ತುಂಬಾ ಸ್ಟ್ರೆಂತ್ ಇದ್ರು. ತುಂಬಾ ಮಕ್ಕಳು ಓದುವಾಗ ನಾವು ಒಂದ್ಸಲಿ ಭೇಟಿ ನೀಡಿದ್ರೆ ಎಲ್ಲ ಕೆಳಗಡೆ ಕೂತಿದ್ರು. ಅದನ್ನು ನೋಡಿ ನಾವಿಬ್ರು, ನಮ್ಮ ಆಗಿನ ಅಧ್ಯಕ್ಷರು ನಾನು ಕೂಡ ಮಾತನಾಡಿ ಶಾಲೆಗೆ ಎಷ್ಟು ಡೆಸ್ಕ್ ಪೀಠೋಪಕರಣಗಳನ್ನು ಕೂಡ ನಾವು ವಿತರಣೆ ಮಾಡೋಣ. ಇವತ್ತಿನ ದಿನ ಇದು ಅದ್ಭುತ ಕಾರ್ಯಕ್ರಮ. ನನ್ನ ತಿಳಿದ ಮಟ್ಟಿಗೆ ಬೆಳಿಗ್ಗೆ ಒಬ್ರು ಲಾಯರ್ ಒಬ್ರು ಕಾಲ್ ಮಾಡಿದ್ರೆ ನಮ್ಮ ಮೆಚ್ಚಿಕೊಡಲೇ ಇಲ್ಲ. ಅಣ್ಣ ತುಂಬಾ ಒಳ್ಳೆ ಕೆಲಸ ಮಾಡಿಸ್ತಾ ಇದ್ದೀರಿ ನಿಮ್ಮ ರೋಟರಿ ಕಡೆಯಿಂದ, ತುಂಬಾ ಒಳ್ಳೆ ಕೆಲಸ. ಯಾಕೆಂತಂದ್ರೆ ನಮ್ಮ ಹಳ್ಳಿಯಲ್ಲಿ ಹೆಚ್ಚಿಕೋಡಲ್ಲಿಯಲ್ಲಿ ಮಾತ್ರ ಇತ್ತೀಚೆಗೆ ಒಂದು 6 ತಿಂಗಳೊಳಗಡೆ 10 ಜನ ಸಾವನ್ನಪ್ಪಿದ್ದಾರೆ. ಏನ್ರಿಂದ? ಕ್ಯಾನ್ಸರ್ ಇಂದ. ಇದು ಅವೇರ್ನೆಸ್. ಅಂದ್ರೆ ನಾವು ಎಷ್ಟರವರೆಗೂ ಮಾಡ್ತೀವಿ, ಪಾಂಪ್ಲೆಟ್ ಓಡಿಸಿದ್ವಿ, ಡಂಗೂರ ಓಡಿಸಿದೀವಿ, ನೈಟ್ ಎಲ್ಲ ನಮ್ಮ ಆದಷ್ಟು ನಮ್ಮ ಎಲ್ಲಾ ಹಳ್ಳಿಗಳಲ್ಲಿ ಕೂಡ ನಮ್ಮ ನಾಯಕರು ಲೀಡರ್ಸ್ ಏನಿದ್ದಾರೆ ಎಲ್ಲರಿಗೂ ನಾನು ಇನ್ಫಾರ್ಮ್ ಮಾಡಿ ಅವ್ರು ಅಷ್ಟು ಮಾತ್ರ ಮಾಡಿದ್ದಾರೆ. ಅವ್ರಿಗೆಲ್ಲರೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನನ್ನ ಹತ್ರ ಬಂದು ಕ್ಯಾನ್ಸರ್ ನಿಂದ ನಾವು ಬಳಲ್ತಾ ಇದೀವಿ, ನಾವು ಆಸ್ಪತ್ರೆಗೆ ಹೋಗ್ದಿರ ನಮಗೆ ಆಸ್ಪತ್ರೆ ಖರ್ಚಿಗೆ ಏನಾದ್ರೂ ನೀವು ಸಹಾಯ ಮಾಡಲೇಬೇಕು ಅಂತ ಹೇಳಿದಾಗ ನಾನೊಂದು 5,000-10,000 ಕೊಟ್ಟಿದ್ದೀನಿ. ಸುಮಾರು ಜನಕ್ಕೆ ಕೊಟ್ಟಿದ್ದೀನಿ. ಹೆಬ್ಳಿ ಬೈಪಲ್ಲಿ ಕೊಟ್ಟಿದ್ದೀನಿ, ಎಚ್ಕೋಡಿಯಲ್ಲಿ ಕೊಟ್ಟಿದ್ದೀನಿ. ಅಷ್ಟೇ ಮಾಡಕ್ಕಾಗುತ್ತೆ ಹೊರತು ನಾನು ಅವ್ರ ಪ್ರಾಣವನ್ನು ಉಳಿಸಕ್ಕಾಗ್ದೂ ಆಗಲ್ಲ. ಅದರ ಸಲುವಾಗಿ ನಮ್ಮ ರೋಟರಿ ಅಧ್ಯಕ್ಷರು ಎಲ್ಲ ನಮ್ಮ ರೋಟರಿ ಸದಸ್ಯರಲ್ಲಿ ಮಾತನಾಡಿ ಈ ಭಾಗದಲ್ಲಿ ಯಥೇಚ್ಛವಾಗಿ ಕ್ಯಾನ್ಸರ್ ಇಂದ ಬರುತ್ತಿದ್ದ ಎಲ್ಲ ಆರೋಗ್ಯ ಕೆಡಿಸಿಕೊಂಡು ಸುಮಾರು ಜನ ಸಾವನ್ನಪ್ತಾ ಇದ್ದಾರೆ ಅಂತ ಹೇಳಿ ಈ ಭಾಗದಲ್ಲಿ ಕ್ಯಾಂಪ್ ಅನ್ನು ಅರೇಂಜ್ ಮಾಡಿಸಿದ್ವಿ. ನಾವು ಕಾಸು ಕೊಟ್ಟರೆ ಒಯ್ಯಲ್ಲ, ಬಟ್ ಈ ತರ ಮಾಡಿದ್ರೆ ಅಂತೂ ಏನು ಮುಂದಿನ ಅವಾಯ್ಡ್ ಆದ್ರೂ ಮಾಡ್ಬೋದು. ಯಾರು ಕ್ಯಾನ್ಸರ್ ಫಸ್ಟ್ ಕೇಸ್ ಬರ್ತಾ ಇದೆಯೋ ಫಸ್ಟೇ ತಿಳ್ಕೊಂಡ್ರೆ ಅಟ್ಲೀಸ್ಟ್ ಅವರ ಅವೇರ್ನೆಸ್ ಬರುತ್ತೆ, ಅವರ ಆರೋಗ್ಯವನ್ನು ಕಾಪಾಡ್ಕೋಬಹುದು ಅಂತ ಹೇಳಿ ಎಲ್ಲರೂ ಕೂಡ ಬನ್ನಿ ಅಂತ ಹೇಳಿ ನಿನ್ನೆ ಮೊನ್ನೆಯಿಂದ ಕೂಡ ನಾವು ಎಲ್ಲರಿಗೂ ಆದಷ್ಟು ಎಲ್ಲ ಗ್ರೂಪ್ಗಳಲ್ಲಿ ಶೇರ್ ಮಾಡಿ, ಮೊದಲೇ ಕೂಡ ನಾನು ನಮ್ಮ ಅಧ್ಯಕ್ಷರ ಜೊತೆ ಕುಂತು ಒಂದು ಪ್ರೆಸ್ ಮೀಟ್ ಅನ್ನು ಕೂಡ ಕೊಟ್ಟಿದ್ವಿ. ಈಗಾಗಲೇ ನನ್ನ ತಿಳಿದ ಮಟ್ಟಿಗೆ 30-35 ಜನ ಹೆಸರನ್ನು ಕೂಡ ಬರ್ಸಿದ್ದಾರೆ. ಒಳ್ಳೇದಾಯ್ತು. ಇನ್ನು ಹೆಬ್ಳಿಯಲ್ಲಿ ಸಂತೆ ಇರೋದ್ರಿಂದ ನಿಧಾನಗತಿಯಲ್ಲಿ ಜನ ಬರ್ತಾ ಇದ್ದಾರೆ. ಬಂದು ತಾವೆಲ್ಲರೂ ಕೂಡ ನಮ್ ಡಾಕ್ಟರ್ ತಂಡ ಏನಿದೆಯೋ ಅವ್ರೆಲ್ಲರೂ ಒಳಗಡೆ ಬಂದು ಎಲ್ಲರೂ ತಪಾಸಣೆಗೆ ಒಳಪಡಿಸ್ಕೋಬೇಕು ಅಂತ ಹೇಳಿ ಏನು ಈ ಅವಕಾಶ ನನಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ರೋಟರಿ ಸದಸ್ಯರು ಅಧ್ಯಕ್ಷರು ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.